ಎಷ್ಟಾಯ್ತಪ್ಪ? ಸರ್ 230 ಸರ್. ಏನು ಪರ್ಸ್ ಬಹುಶಃ ಮನೇಲೇ ಮರ್ತು ಬಂದ್ಬಿಟ್ಟೆ ಅಂತ ಕಾಣುತ್ತೆ. ಒಂದು ನಿಮಿಷ ಇಲ್ಲೇರಪ್ಪ, ತಂದ್ಬಿಡ್ತೀನಿ. ಸರ್ ಇಲ್ಲಿ ಪರವಾಗಿಲ್ಲ, ಏನು ಬೇಡ, ತೊಂದರೆ ಇಲ್ಲ. ಅಕಸ್ಮಾತ್ ಯಾರಾದರೂ ಗೊತ್ತಿರೋರಿದ್ರೆ ಹೇಳ್ಬಿಟ್ಟು ತರಿಸಿ. ಅಯ್ಯೋ ಅಷ್ಟು ನೀವು ವಯಸ್ಸಾಗಿದೆ, ನೋಡೋದಕ್ಕೆ ನಮ್ಮ ಅಪ್ಪನ ಥರನೇ ಕಾಣಿಸ್ತೀರಾ. ಹಂಗೆ ಅನ್ಕೊಂಡು ಹೊಟ್ಟೋಗ್ಬಿಡ್ತೀನಿ, ಇರಲಿ ಬಿಡಿ ಸರ್, ಬರಲ್ಲ. ಇಲ್ಲಪ್ಪ, ಈ ಅಂಗಡಿ ಓನರಪ್ಪ ನಾನು. ಹೌದಾ ಸರ್? ಹಾಂ. ಓಹೋ ಸರಿ ಸರ್, ಆಯಿತು, ತಗೊಂಬನ್ನಿ, ನಾನು ಇಲ್ಲೇ ಇರ್ತೀನಿ. ಆಯ್ತು. ಮುತ್ಕ, ನೀವೇನ್ರ ಇಲ್ಲಿ ಚೆಲ್ ಅಂತ ಎಸಿಲ್ ಕುತ್ಕೊಳ್ಳೋಣ ಅಂತ ಬಂದ್ವಿ. ಮುತ್ಕ, ನಿಂಗೆ ಎಷ್ಟು ಥರ ಹೇಳಿ ಸೈನ್ ಹಾಕು ಮುತ್ಕ ಅಂತ ಹೇಳಿದ್ದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ್ಯಾ? ನಾನು ಎಷ್ಟು ಸಲ ಹೇಳ್ಬೇಕು ನಿಮಗೆ ಆಗಲ್ಲ ಅಂತ. ಲೇ ಮುದ್ಕ, ವಯಸ್ಸಾಗಿದೆ ಅಂತ ಸುಮ್ಮನೆ ಬಿಟ್ಟಿದೀವಿ. ಇಲ್ಲ ಅಂದಿದ್ರೆ ಒಂದೇ ಏಟ್ಗೆ ನಿಂಗೆ ತಲೆ ತೆಗಿತಾ ಇದ್ದೋ. ಸರ್ ಏನು ಸರ್ ಪ್ರಾಬ್ಲಮ್ಮು? ಇವರು ಈ ಅಂಗಡಿನ ಅರ್ಥ ಬೆಲೆ ಕೊಡು ಅಂತ ಎದುರಿಸ್ತಾ ಇದಾರಪ್ಪ. ಅಯ್ಯ ಕಚಡ ಕಂತ್ರಿ ಕಜ್ಜಿ ಲೋಫರ್ ನನ್ನ ಮಕ್ಕಳ. ಕಿತ್ಕೊಂಡು ಬಾಸ್ಮತಿ ಅನ್ನ ತಿನ್ನೋದ್ರ ಬದಲು ದುಡ್ಕೊಂಡು ಸಾಮಿನವಣೆ ಅನ್ನ ತಿನ್ರಲೇ. ಯಾಕೆ ಬೇಕು ನಿಮಗೆ ಸಾಯೋ ಕಾಲದಲ್ಲಿ ರೋಗ ಬರ್ಸ್ಕೊಂಡು ಸಾಯೋ ಕರ್ಮ? ಲೇ ಯಾವನ ನೀನು? ಮಧ್ಯಾಹ್ನದ ಹೊತ್ತು ರಾಗಿ ಬಾಲ್ಸು, ರಾತ್ರಿ ಹೊತ್ತು ಫುಲ್ ಮಿಲ್ಕ್ಸು ನಿಷ್ಠೆಯಿಂದ ದುಡ್ಕೊಂಡು ತಿನ್ನೋಣ್ ಕಣ ನಾನು. ನೋಡ್ತೀರೇನ್ರೋ? ರಾಗಿ ಬಾಲ್ಸ್ ಕೈ ರುಚಿ ಹೆಂಗಿರುತ್ತೆ ಅಂತ ನೋಡ್ತೀರೇನ್ರಲ್ಲೇ? ಇನ್ನೊಂದ್ಸಲ ಈ ಕಡೆ ಕಾಣಿಸ್ಕೊಂಡ್ರೆ ಕಪ್ಪೆ ಹೊರತು ಸಾಯಿಸಾಕ್ಬಿಡ್ತೀನಿ. ಸರ್ ದೇವ್ಟ ಕ್ಷಮಿಸ್ಬಿಡಿ ಸರ್, ನಿಮ್ಮ ಅಪ್ಪನೇ ಹೇಳ್ದೆ ರಪ್ಕ ಅಂತ ಹೊಡೆದಾಕ್ಬಿಟ್ಟೆ. ತುಂಬ ಉಪಕಾರ ಆಯ್ತಪ್ಪ. ಇರಲಿ ಬಿಡಿ ಸರ್. ಅಲ್ಲ ಸರ್, ನೋಡೋಕ್ಕೆ ಕೋಣಗಳಿದ್ದಂಗೆ ಮಾತ್ರಕ್ಕೆ ಇಡೀ ಕೋಣನ ಕುಂಟನೆ ಅವ್ರದ್ದಾಗ್ಬಿಡುತ್ತಾ? ಇರಲಿ ಬಿಡಿ ಸರ್, ನೀವು ಬನ್ನಿ, ಬರೋಲ್ಲ. ಪಾಪ ಒಳಗಡೆ ಬರೋಲ್ಲ ಸರ್, ನಾನು ಇಲ್ಲೇ ಇರ್ತೀನಿ, ನೀವು ಬನ್ನಿ. ಪಾಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್ ಯಾರು ಸರ್ ಈ ನನ್ನ ಮಕ್ಕಳು? ಸರ್ ಇವ್ರ ಬಗ್ಗೆ ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು? ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅಂತಾರಪ್ಪ, ಅದಕ್ಕೆ ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್ ನೀವು ಇವ್ರಿಗೆಲ್ಲ ಹೆದರ್ಕೊಂಡು ಯಾಕೆ ಸರ್ ಊರು ಬಿಟ್ಟು ಹೋಗ್ಬೇಕು? ಸರ್ ಇವ್ರು ಬರೀ ಸೌಂಡ್ ಮಾಡ್ತಾರೆ ಅಷ್ಟೇ ಸರ್. ಇವ್ರಿಗೆ ಹೆದರಿ ಹೋಗ್ತಾ ಇಲ್ಲಪ್ಪ. ನನ್ನ ಮಗ ಚೆನ್ನಾಗಿ ಓದ್ಕೊಂಡು ಅಮೇರಿಕದಲ್ಲಿ ಸೆಟ್ಲ್ ಆಗಿದ. ನಮ್ಮನ್ನು ಬಂದ್ಬಿಡು ಅಂತ ಭಾಳ ಗಲಾಟೆ ಮಾಡ್ತಾ ಇದ್ದಾನೆ. ಆದರೆ ಊರಿ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ನಾವು ಮನಸ್ಸು ಮಾಡಿರಲಿಲ್ಲ. ಈಗ ವಯಸ್ಸಾಯ್ತು ನೋಡು, ಮೊಮ್ಮಕ್ಕಳ ಜೊತೆ ಕಾಲ ಕಳಿಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ಮಾಡಿಬಿಡಬೇಕು ಅಂತ ನನ್ನ ಪರಿಚಯದವರಿಗೆಲ್ಲ ಹೇಳಿದ್ದೆ. ಈ ರೌಡಿ ಹುಡುಗರು ಬಂದು ಬಹಳ ಕಡಿಮೆ ಬೆಲೆಗೆ ನನಗೆ ಕೊಡು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ತಗೋಪ್ಪ ನಿನ್ನ ದುಡ್ಡು. ಹಾಂ ಸರ್. ಹೋ ಥ್ಯಾಂಕ್ ಯು ಸರ್. ಸರ್ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮೊಂದು ವಿಷಯ ಕೇಳ್ತೀನಿ. ಈ ಅಂಗಡಿ ಎಷ್ಟಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಯಾಕಪ್ಪ, ನೀವು ತಗೋಬೇಕು ಅಂದ್ಕೊಂಡಿದ್ದೀಯಾ? ಅಯ್ಯೋ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಲ್ಲ ಸರ್. ನಮ್ಮ ಅಣ್ಣ ತುಂಬ ಓದ್ಕೊಂಡಿದ್ದಾನೆ, ಅವನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಓಡಾಡ್ತಾನೆ ಸರ್, ಅದಕ್ಕೆ ಕೇಳಿದೆ. ನೋಡಪ್ಪ, ನಾನು ಯಾರು ಏನು ಅಂತ ಗೊತ್ತಿಲ್ಲದಲೇ ಬಂದು ಸಹಾಯ ಮಾಡಿದೀಯಾ. ದುಡ್ಡು ಹಿಂದೆ ಮುಂದೆ ಆದರೂ ಪರವಾಗಿಲ್ಲ, ನಿನಗೆ ಮಾಡಿಕೊಡ್ತೀನಿ. ನೋಡು, ಈ ಏರಿಯಾದಲ್ಲಿ ನಮ್ಮ ಅಂಗಡಿಗೆ ಬಹಳ ಒಳ್ಳೆಯ ಹೆಸರಿದೆ. ಆ ಹೆಸರು ಉಳಿಸ್ಕೊಂಡು ಹೋದ್ರೆ ಅಷ್ಟೇ ಸಾಕಪ್ಪ. ಹ್ಞೂ ಸರ್, ಹ್ಞೂ ಸರ್. ಅಲ್ಲ ಸರ್, ಆದರೂ ಈ ಅಂಗಡಿಲಿರೋ ಐಟಮ್ಸ್ ಎಲ್ಲ ನೋಡ್ತಾ ಇದ್ರೆ. ಇದನ್ನೆಲ್ಲ ಕ್ರೆಡಿಟಲ್ಲಿ ತೊಗೊಂಡಿರೋದಪ್ಪ. ಇದನ್ನು ನಾನು ಯಾರ ಹೆಸರು ಬೇಕಾದ್ರೂ ಬರಿಬೋದು. ಅವರು EMI ಕರೆಕ್ಟಾಗಿ ಕಟ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಓಹೋ ಹಂಗ? ಓಕೆ ಸರ್, ಓಕೆ ಸರಿ ಸರ್. ನಾನು ಮನೆಯಲ್ಲಿ ಒಂದ್ಸತಿ ಈ ವಿಷಯನ ತಿಳಿಸ್ತೀನಿ. ನಿಮ್ಗೆ ಏನಾಯಿತು ಅಂತ ಬಂದು ಹೇಳ್ತೀನಿ ಸರ್. ಹಾಂ ಆಯ್ತಪ್ಪ, ಒಳ್ಳೇದು. ಥ್ಯಾಂಕ್ ಯು ಸರ್, ತುಂಬ ಉಪಕಾರ ಆಯಿತು. ಬರ್ತೀನಿ ಸರ್. ಯಾಕೋ ಪಿಂಗ್ ಬಿಟ್ಟಿದೆ.
ಹೆಂಗಿದೆ ಬೈಗೆ ಏ ಹಲೋ, ಏನ್ರಿ ನಿಮ್ದು? ಹೇಳ್ದೆ ಕೇಳ್ದೆ ನಮ್ಮ ರೂಮ್ ಒಳಗಡೆ ನುಗ್ತಿದ್ದೀರಾ? ನಾವು ಹಿಂಗೆ ಏನು ಕಂಪ್ಲೇಂಟ್ ಕೊಡ್ತೀಯಾ? ಕೊಡ್ಕೋವಾಗ ಬಂದ್ ವಿಷಯ ಏನು ಅಂತ ಹೇಳಿ ಹೋಗಿ. ಏಯ್ ಪೆಂಗ್ಯ, ನಿಮ್ಮ ಅಂಗಡಿಗೆ ಒಂದು ಒಳ್ಳೆ ಹೆಸರಿದೆ, ಅದನ್ನೇ ಇಡಬೇಕು. ಏನದು? ಸಕ್ಕರೆ ಬೈಲು ಶಾಂತಿ ಹೋಮ್ ಅಪ್ಲಯನ್ಸಸ್. ಲೇ, ಜನಕ್ಕೆ ಬೋರ್ಡ್ ನೋಡಿದ ತಕ್ಷಣ ಒಳಗೆ ಬರಬೇಕು ಅನ್ಸ್ಬೇಕಣೋ. ಜನಕ್ಕೆ ಅವಶ್ಯಕತೆ ಇದ್ರೇನೆ ಬರೋದು. ಬಂದ ಮೇಲೆ ಅವ್ರನ್ನ ಉಳಿಸ್ಕೊಳ್ಳೋದು ಕಳ್ಕೊಳ್ಳೋದು ಅದು ನಿನ್ ತಲೆಗೆ ಬಿಟ್ಟಿದ್ದು. ನೋಡೋ, ನಮ್ಮ ಅಂಗಡಿ ನಮ್ಮ ಬಿಸ್ನೆಸ್ಸು, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಏಯ್, ಕೃತಜ್ಞತೆ ಅನ್ನೋದೇ ಇಲ್ವೇನೋ ನಿನಗೆ? ರೀ, ಕೃತಜ್ಞತೆಗೂ ಹೆಸರಿಡೋದಕ್ಕೂ ಏನ್ರಿ ಸಂಬಂಧ? ಇವ್ರಿಗೂ ಇವ್ರ ತಾಯಿ ಮೇಲೆ ಅಭಿಮಾನ ಇದೆ. ಹಾ, ಎಷ್ಟಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಿದ್ಯಮ್ಮ. ಇದನ್ನು ಕೇಳಿಸ್ಕೊ. ನಮ್ಮ ಅಂಗಡಿಗೆ ನಿಮ್ಮ ಅಮ್ಮನ ಹೆಸರಿಟ್ರೆ ಹೇಗೆ? ಹೊಸದಾಗಿ ಬಿಸ್ನೆಸ್ನ ಶುರು ಮಾಡ್ತಾ ಇದೀವಿ, ಯಾವ್ದಾದ್ರು ಲಕ್ಕಿ ಹೆಸರು ಇಡಬೇಕು. ಅದು ಅಮ್ಮನ ಹೆಸರು ಸರಿ ಬರಲ್ಲ, ಲತ್ತೆ ಲತ್ತೆ ಅದು. ಮ್ಯಾನರ್ಸ್ ಇಲ್ವೇನ್ರಿ ನಿಮ್ಗೆ? ಬಾಗ್ಲಲ್ಲೇ ನಿಂತ್ಕೊಂಡು ಗಂಡ ಹೆಂಡತಿ ಆಡೋ ಮಾತನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀರಲ್ಲ. SPB ಲತಾ ಮಂಗೇಶ್ಕರ್ ಹಾಡಾಡ್ತಿದ್ದೀರ ಅಂತ ಕೇಳಿಸ್ಕೊಳ್ಳಿಲ್ಲ ಪೌಡ್ರು. ಸಕ್ಕರೆ ವಿಷಯ ಬಂದಿದ್ದಕ್ಕೆ ರೆಕಾರ್ಡ್ ಮಾಡ್ಕೊಂಡಿದ್ದು ಅಲ್ವೋ? ಪ್ರಜ್ಞೆ ಬಿದ್ದೋಗಿದ್ರು ಮನೋಜ ಅನ್ನೋ ಹೆಸರು ಒಂದು ಕೇಳ್ಬಿಟ್ರೆ ಸಾಕು, ಪಟ್ಟಂತ ಎದ್ದು ಕೂತ್ಕೊಂಡ್ಬಿಡೋ ಜೀವ ಅದು. ಆ ಜೀವಕ್ಕೆ ನಿನ್ನ ಹತ್ರ ಬೆಲೆ ಇಲ್ವೇನು? ಇಡೀ ಪ್ರಪಂಚನೇ ನಿನ್ನ ವಿರುದ್ಧ ನಿಂತ್ಕೊಂಡ್ರು, ನಿನ್ನ ಬೆನ್ನ ಹಿಂದೆ ನಿಂತ್ಕೊಂಡು ನಿನ್ನ ಕಾಪಾಡಿ ದೇವತೆ ಕಣೋ ಆ ಸಕ್ಕರೆ. ಸಕ್ಕರೆ ಯಾರ ಪಾಲಿ ಕಹಿಯಾಗಿದ್ರು ನಿನ್ನ ಬಾಳಗಂತೂ ಸಿಹಿಯಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆಸರು ನಿನಗೆ ಲತ್ತೇನಾ? ಅದು ಅದು ಹಾಗಲ್ವೋ? ಎಷ್ಟು ಸರಿ ನನ್ನನ್ನು ಮನೆ ಬಿಟ್ಟು ಹೋಗು 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 ಅಂತ ಆಚೆ ತಳ್ಳಿದ್ರು ಸ್ವಾಭಿಮಾನ ಬಿಟ್ಟು ನಾನು ಇಲ್ಲೇ ಇರೋದಕ್ಕೆ ಕಾರಣನೇ ಇಂಥ ಅಭಿಮಾನಿಗಳು ಕಣಲು. ಎಲ್ಲ ಮಕ್ಕಳಿಗೂ ನಿನ್ನಷ್ಟು ಅದೃಷ್ಟ ಸಿಗಲ್ಲ ಕಣ ಮನೋಜ. ನಮ್ಮನ್ನೆಲ್ಲ ಹೊಟ್ಟೆನಲ್ಲಿ 9 ತಿಂಗಳು ಇಟ್ಕೊಂಡು ಆಮೇಲೆ ಭೂಮಿಗೆ ಬಿಸಾಕ್ಬಿಡ್ಲು ಸಕ್ಕರೆ. ಆದರೆ ನಿನ್ನ ಮಾತ್ರ ಇವತ್ತು ನೆಲಕ್ಕೆ ಸೋಗದೇ ಇರೋ ಹಾಗೆ ಸೆರಗಲ್ಲಿ ಗಂಟಾಕೊಂಡು ಕಾಪಾಡ್ಕೊಂಡು ಬರ್ತಾ ಇದಾರಲ್ಲ ಸಕ್ಕರೆ. ಅಂಥ ಜೀವಕ್ಕೆ ನೀನು ನಿನ್ನ ಇಡೀ ಜೀವನನೇ ಮುಡುಪಾಗಿಡ್ಬೇಕು ಕಣೋ. ನೀನು ಮನುಷ್ಯ ಆಗಿದ್ರೆ ವಯಸ್ಸಾದ ತಾಯಂದ್ರು ಎಲ್ಲಿ ನನ್ನ ಮಕ್ಕಳು ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೋ ಅಂತ ಭಯ ಪಡ್ತಾ ಇರ್ತಾರೆ. ಆದರೆ ನಿಮ್ಮಮ್ಮ ಎಲ್ಲಿ ನನ್ನ ಮಗನ್ನ ಈ ಮನೆಯಿಂದ ದೂರ ಹಾಕ್ಬಿಡ್ತಾರೋ ಅಂತ ನಿನಗೆ ಕಾವಲಾಗಿ ನಿಂತಿದಾರಲ್ಲೋ. ಅಲ್ಲ ಮನೋಜ, ನಾಚಿಕೆ ಆಗೋದಿಲ್ವಾ? ನಾಚಿಕೆ ಆಗಲ್ವೇನೋ ಅಂತ ತಾಯಿ ಬಗ್ಗೆ ಹಿಂಗೆಲ್ಲ ಮಾತಾಡೋದಕ್ಕೆ? ಪಾಸಿಟಿವ್ ನೆಗೆಟಿವ್ ಅಂತ 2 ಥರ ರಕ್ತ ಹರಿತಾ ಇರೋದಂತೆ ಮೈಯಲ್ಲಿ. ಆದರೆ ಸಕ್ಕರೆ ಮೈಯಲ್ಲಿ ಯಾವುದೋ ಕೆಟ್ಟ ರಕ್ತ ಹರಿತಾ ಇತ್ತು ಅನ್ಸತ್ತೆ. ಅದು ನಿನ್ನ ರೂಪದಲ್ಲಿ ಹೊರಗೆ ಬಂದ್ಬಿಟ್ಟಿದೆ. ನೋಡಿ, ನೀವ್ ಹೀಗೆಲ್ಲ ಭಯ ಅವಶ್ಯಕತೆ ಇಲ್ಲ. ನಾನು ಅತ್ತೆ ಹೆಸರಿಡೋಣ ಅಂತಾನೆ ಹೇಳಿದ್ದು. ನಮಗೂ ಅವ್ರ ಮೇಲೆ ಅಭಿಮಾನ ಇದೆ. ಅವ್ರ ಬಗ್ಗೆ ಅಭಿಮಾನ ಇರಬೇಕಾಗಿರೋದು ಈ ಕಿತ್ತೋದವನಿಗೆ ಅಂತ ಹೇಳ್ತಾ ಇರೋದು ನಾನು. ಯಾವುದಕ್ಕೂ ನೀನು ಹುಷಾರು ಪೌಡ್ರು. ಈ ಕಿತ್ತೋದವನು ಅನ್ನಕ್ಕೆ ಬೆಲೆ ಕೊಡೋದಿಲ್ಲ, ಇನ್ನು ಅನ್ನ ತಿಂದು ತಟ್ಟೆಗೆ ಬೆಲೆ ಕೊಡ್ತಾನ. ನೋಡ್ತಾರೋ, ನಾಳೆ ದಿನ ನಿನಗೂ ಯಾಮರ್ಸ್ಬಿಡ್ತಾನೆ ಜೋಪಾನ. ಏಯ್ ಪೆಂಗ್ಯ, ಸಕ್ಕರೆ ಹೆಸರು ಫೈನಲ್. ಅದನ್ನೇನಾನೋ ಮಿಸ್ ಮಾಡಿದ್ಯೋ ಮಗಂದು. ಮನೆಯಲ್ಲಿ ಮೂಲೆಗೆ ಹಾಕೊಂಡು ಉರುಳಾಡ್ಸ್ಕೊಂಡು ಹೊಡೆದಿದ್ನಲ್ಲ, ನೆನಪಿದ್ಯಾ? ಅದು ರಿಪೀಟ್ ಆಗ್ಬಿಡುತ್ತೆ, ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊ. ಈ ವಾಯ್ಸ್ ಕ್ಲಿಪ್ನ ನೀನು ಅಂಗಡಿಗೆ ಹೆಸರಿಟ್ಟು ಬೋರ್ಡ್ ಕಟ್ ಹಾಕ್ಸೋ ದಿನ ಡಿಲೀಟ್ ಮಾಡ್ತೀನಿ, ಆಯಿತಾ? ಅಲ್ಲಿವರೆಗೂ ಇದು ನನ್ನ ಹತ್ರನೇ ಇರಲಿ.